ಬಿಡ್ಲೆ ಹೊಡಿಬೇಡ ಅಣ್ಣ, ನಮ್ಮನ್ನ ಹೊಡಿಬೇಡಿ ಅಣ್ಣ. ಗೈಸ್ ನೋಡ್ರಿ, ಕೊನೆಗೆ ಒಂದ್ ಏಡಿ ಸಿಕ್ತು ಗೈಸ್. ನೋಡಿ ಯಾವಿದೆ ಗೈಸ್. ಲಾಗ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಇದನ್ನ ಫ್ರೈ ಮಾಡೋದನ್ನ ಹೇಳ್ಕೊಡ್ತೀನಿ ನಿಮ್ಗೆ, ವೇಟ್ ಮಾಡ್ತಾ ಇರಿ ಗೈಸ್. ಏನ್ ಗೊತ್ತಾ, ಇವತ್ತು ಸ್ಪೆಷಲ್, ಇವತ್ತು ಭಾನುವಾರ. ಸೊ ಎಲ್ರು ಮೀನ್ ಹಿಡಿಯಕೊಂಡಿದ್ವಿ. ಫಸ್ಟ್ ಗಾಣ ತಗೊಂಡ್ವಿ, ಅಲ್ಲ ಸಾರಿ ಏನದು, ಹುಳ ತಗೊಂಡ್ವಿ. ಹುಳನ ತಿಪ್ಪೆಲ್ ತಗೊಂಡ್ವಿ. ಸೊ ಇವಾಗ ಹೋಗದೆ. ಇವ್ರ ಹಿಡ್ದಿದ್ದು ಹುಳನ? ಇವರಲ್ಲ ಗೈಸ್, ನಾವೇ ಹಿಡ್ದಿರೋದು. ನೋಡಿ ಹುಡ್ರು ಎಲ್ಲ ರೆಡಿ ಆಗಿದ್ದಾರೆ. ಬನ್ನಿ ಇವಾಗ ಮೀನ್ ಹಿಡಿಯ ಹತ್ರ ಹೋಗೋಣ. ಬಿಡ್ಲೆ ಹೊಡಿಬೇಡ ಅಣ್ಣ, ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ವಾಟ್ ಬ್ರೋ ಗಾಯ್ಸ್, ಇವಾಗ ನಮ್ಮೂರಲ್ಲಿರುವಂತ ಒಂದು ಚಿಕ್ಕ ಹಳ್ಳಕ್ ಬಂದಿದ್ದೀವಿ. ಸೊ ಈ ಒಂದು ಹಳ್ಳದಲ್ಲಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಯಾರ್ಯಾರು ಬಂದಿದ್ದಾರೆ ಅಂತ ಮೀನ್ ಹಿಡಿಯಕ್. ಇದೇ ನೋಡಿ ಪ್ಲೇಸ್, ಮೀನ್ ಹಿಡಿಯೋ ಪ್ಲೇಸ್ ಗೈಸ್. ಇವಾಗ ಮೀನ್ ಹಿಡಿಯೋ ಪ್ಲೇಸ್ ಬಂದಿವಿ ಗೈಸ್. ನಾವ್ ತಂದಿರುವಂತ ಹುಳನ ಈ ಒಂದು ಗಾಣಿಗೆ ಹಾಕ್ಬಿಟ್ಟು, ಸೊ ಮೀನ್ಗೆ ಹಾಕ್ಬಿಟ್ರೆ ಮೀನ್ ಏನ್ ಮಾಡ್ತವೆ, ಅದನ್ನ ತಿನ್ನಕ್ ಬಂದು ನಮಿಸಿಗೆ ಹಾಕಂತ ಉಂಡೋಗಲ್ಲ, ನಮ್ ಕೈಗೆ ಬಂದು ಊಟ ಹಾಕ್ತವೆ. ಐಸ್ ಕ್ರೀಮ್ ಬಿಟ್ಟು ತಿಂತೀಯಲ್ಲ, ಹಿಡ್ಸತ್ತೆ ಅಂದೈತವ ನೀನ್. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗಾಯ್ಸ್ ಬನ್ನಿ ಇವಾಗ ಮೀನ್ ಹಿಡಿಯೋಣ. ಗೈಸ್ ನೋಡಿ, ಇವಾಗ ಆ ಹುಳನ ಗಾಣದೊಳಗೆ ಹಾಕ್ತಿದ್ವಿ. ಸೊ ಈ ತರ ಹಾಕ್ಬಿಟ್ಟು ನೋಡ್ರಿ, ಗಾಣ ಇನ್ನೊಂದ್ ಗಾಣ ಇಲ್ಲ ಅಂತ ಹೇಳ್ಬಿಟ್ಟು ಗಾಣ ಬೇರೆ ತಂದಿದ್ದಾರೆ ಇವಾಗ. ಪಂಟ್ರು ಬೇರೆ ಇವರು. ಹಾ, ಪಂಟ್ರು ಇವ್ರು ಸಖತ್ ಪಂಟ್ರದಾರ. ಸೊ ಈ ಗಾಣದಲ್ಲಿ ಹಾಕಿರುವಂತ ಹುಳನ ಅದ್ರಲ್ಲಿ ಹಾಕ್ಬಿಟ್ಟು ನೀರಿನಲ್ಲಿ. ಸೊ ಈ ಬೆಂಡ್ ಏನ್ ಮಾಡುತ್ತೆ ಅಂದ್ರೆ ನೀರಲ್ಲಿ ತೇಲುತ್ತೆ. ಹೇಳ್ತೀನಿ ನಿಮ್ಗೆ ಮುಂದೆ. ಗಾಯ್ಸ್ ಇವಾಗ ಗಾಣ ಹಾಕಿದೀವಿ. ಸೊ ಬೆಂಡ್ ಶೇಕ್ ಆಗ್ತಿದೆ ನೋಡಿ. ಅದು ಶೇಕ್ ಆಗ್ತಿದೆ ಅಂದಾಗ ಗಾಣನ ಎತ್ಬಿಟ್ರೆ ಮೀನ್ ಸಿಕ್ಕೊಂಡ್ಬಿಡುತ್ತೆ. ನೋಡ್ರಿ ಶೇಕ್ ಆಗ್ತಿದೆ ನೋಡ್ರಿ, ಅಲ್ಲಿ ಹುಳನ ಮೀನ್ ಕಡಿತಾ ಇದೆ. ಹಾವು ಬೀಳದ್ ನಿಂಗೆ ಎತ್ತಿ ಬಿಡು ಹಿಂಗ. ಆಕ್ಚುಲಿ ಹೆಂಗ್ ಗೊತ್ತಾ, ಇದಕ್ಕೆ ಸಿಕ್ಕಾಪಟ್ಟೆ ತಾಳ್ಮೆ ಬೇಕಿದೆ. ಓ ಗಾಯ್ ಸಿಗ್ಲಿಲ್ಲ. ತಿಪ್ಪಿ ಅವರಿಗೆ ಒಂದು ಡೈಲಾಗ್ ಹೇಳ್ತಾರೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತದೆ ನಾವ್ ಬಂದ್ವಿ ಮೀನ್ ಹಿಡಿಯಕ್ಕೆ. ಇಲ್ಲಿ ಬಂದ್ ನೋಡ್ತೀವಿ ಮೀನೇ ಸಿಗೋಲು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲೇ ತಮ್ಮ ದಾರ ಸುತ್ತರಕ್ ಬರೋಲ್ ನೀನ್. ಏನೋ ಮದಿ ಹೆಂಗ್ ಮಾಡ್ತ ಏನ ಯಾತ್ರ ನೀರು ಆಯ್ತು. ಆಮೇಲೆ ಇವಾಗ ನಮ್ಮ ತಿಪ್ಪಿ ಅವ್ರು ಮೀನ್ ಹಿಡಿತಿದ್ದಾರೆ. ಇವ್ರು ಮಾತ್ರ ಇವತ್ತವರೆಗೂ ಒಂದು ಮೀನ್ ಹಿಡಿದಿಲ್ಲ. ಹಿಡಿಯತ್ತಮ್ಮ. ಮೈ ಗಾಡ್, ಪಾಪ ಸಸಿ ಮೀನಿದು ಬಿಟ್ಬಿಡೋಣ, ಏನಂತೀರಾ? ಏನಾಗಲ್ಲ ಗಾಯ್ಸ್, ಮತ್ತೆ ದೊಡ್ಡ ಮೀನು ಸಣ್ಣ ಮೀನ ತಿನ್ ಬರುತ್ತೆ. ತಮ್ಮ ಹಂಗಲ್ಲ, ಹಿಡಿಯ. ನಾನು ಹಿಡಿತಾ ಇದ್ದೆ ಗಾಯ್ಸ್, ಇವಾಗ ನಾನು ಹಿಡಿತೀನಿ ಮೀನು. ಎಕ್ಸ್ಚೇಂಜ್ ಬಿಡು. ಯಾರು ತಿಳಿಯುವರು ನಿನ್ನ ಭುಜ ಬಲದ ಪರಾಕ್ರಮ. ಇವನು ಹುಳ ಹಿಡಿಯೋದ್ರಲ್ಲಿ, ಹುಳನ ಗಾಣಕ್ಕೆ ಏರ್ಸೋದ್ರಲ್ಲಿ ಬಂಟಾರ್. ನನಗೆ ಏರ್ಸ್ಬೇಡಪ್ಪ, ಇದಕ್ಕೆ ಏರ್ಸ್ತೀವಿ ಗಾಣಕ್ಕೆ. ಬಂತ ದೊಡ್ಡದ మీ చిరునవ్వు, మీ నడక, వావ్ నైస్. ದೊಡ್ಡದು ಎರಡನೇ ಮೀನಿದು. ಈಗ ನಾನು ಹಿಡಿತೀನಿ ತಡ್ರಿ. ಈ ಸಲ ಬ್ಲಾಕ್ ಡ್ರ್ಯಾಗನ್ ಅಂದ್ರೆ ಎಂಟ್ರಿ ಕೊಟ್ರೆ ನೋಡ್ರಿ, ಬ್ಲಾಕ್ ಡ್ರ್ಯಾಗನ್ ಎಂಟ್ರಿ ಕೊಡ್ತಾರೆ ಇವಾಗ. ತಗೊಳ್ಳಿ, ತಿಂದ್ಬಿಡು ಒಂದು ಹುಳ. ಗೈಸ್ ಇವಾಗ ಹುಳ ರೆಡಿ ಮಾಡಿದ್ವಿ. ಏನಿಲ್ಲ, ಇವಾಗ ಮೀನಿಗೆ ಗಾಣ ಹಾಕಿದ್ವಿ. ಗೈಸ್ ಗಾಣ ಹಾಕಿದ್ವಿ ನೋಡ್ರಿ, ಶೇಕ್ ಆಗ್ತಿದೆ. ಕರೆಕ್ಟ್ ಹಿಡಿಯಾಕಿದೆ. ಮೀನ್ ಕಡಿತಾ ಇದೆ, ಗಾಣನ ಹುಳನ ಕಡಿತಾ ಇದೆ. ಅಯ್ಯೋ, ಓ ಮೈ ಗಾಡ್, ಮಿಸ್ ಆಯ್ತು. ಬೊಪ್ಪ ದೊಡ್ಡ ಮೀನಿದ ಪಕ್ಕ. ಸಖತ್ತಾಗಿದೆ ಗೆಳೆಯರೇ, ಮೀನು ಸಖತ್ತಾಗಿದೆ.
ನೋಡಿ ಇನ್ನೊಂದ್ ಮೀನ್ ಹಿಡಿದಾರೆ ಪ್ರೀತಮ್ ಅವರು. ಸೂಪರ್ ಗೈಸ್, ನೋಡಿ ದೊಡ್ಡ ಮೀನ್ ಹಿಡಿದೇನೆ ಪ್ರೀತಮ್. ಗೈಸ್ ಲಾಗ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಇದನ್ನ ಫ್ರೈ ಮಾಡೋದನ್ನ ಹೇಳ್ಕೊಡ್ತೀನಿ ನಿಮ್ಗೆ, ವೇಟ್ ಮಾಡ್ತಾರೆ. ಇತ್ತು ಮೀನಿಗೋಸ್ಕರ ಇದು ದೊಡ್ಡ ದೊಡ್ಡ ಮೀನು ಬೀಳುತ್ತಂತ ನಮ್ಮ ಮನೋವೈದ್ಯರು ರಘು ಕಿಚ್ಚವ್ರು ಹೇಳಿದ್ದಾರೆ. ರಘು ಕಿಚ್ಚವರು ಇದ್ರಲಿಂದ ಫುಲ್ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಮೀನುಗಳು, ದೊಡ್ಡ ಗಪ್ಪಾದಿ ಮೀನುಗಳು ಇದ್ರಲ್ಲಿ ಬೀಳ್ತಾವ ಅಂತ ಹೇಳಿದಾರೆ ಅವರು. ಟ್ರೈ ಮಾಡ್ತೀವಿ. ಗೈಸ್ ಚಿಕ್ಕ ಮೀನ್ ಹಿಡಿದಿದ್ದೀನಿ, ಕಲರ್ಫುಲ್ ಆಗಿದೆ ನೋಡ್ರಿ. ನನ್ನ ತರನೇ ಕಲರ್ಫುಲ್ ಆಗಿದೆ ಇದು. ಗಾಯ್ಸ್ ಇದು ಸಣ್ಣ ಕವರ್ ಆಗಿದೆ, ಅದಕ್ಕೆ ಕೆಳಗೆ ಬೀಳ್ತಾ ಬಂದ ನಾವು ಬಟ್ ಕವರ್ ತಂದಿದ್ವಿ, ಅದಕ್ಕೆ ಇದ್ರಾಗ ಹಾಕ್ತಿವಿ. ಕಾಟ್ಲಿ ಇದು ಎಲ್ಲ ಇದ್ರಾಗ ಹಾಕಿದ್ವಿ ಗಾಯ್ಸ್. ನೋಡ್ರಿ ಒಂದ್ ಅರ್ಧ ಕೆಜಿ ಇರ್ಬೋದು ಮಿನಿಮಮ್. ಗೈಸ್ ನೋಡಿ ಇವಾಗ ಹುಳ ಅಲ್ಲ, ಇವಾಗ ಹಿಟ್ಟು ಹಾಕ್ತಿದೀವಿ ಗೈಸ್. ಇವಾಗ ಚಪಾತಿ ಹಿಟ್ಟು ಹಾಕ್ತಿದೀವಿ. ಚಪಾತಿ ಹಿಟ್ಟು ನೋಡಿದ ತಕ್ಷಣ ಹಂಗ ಬಂದ್ಬಿಡಕ್ ಮೀನು. ಮಾಮಿತ ಪಂಟ್ರಿ ನಮ್ ಕಿಚ್ಚ ಅವ್ರು ಪ್ಲಾನ್ ಮಾಡಿದಾರೆ ಇವಾಗ ಹಿಟ್ಟಿನ ಪ್ಲಾನ್. ಗೈಸ್ ನೋಡೋಣ ಹಿಟ್ಟು ಚಪಾತಿ ಆಗುತ್ತಾ. ಗೈಸ್ ಇವಾಗ ನೋಡ್ರಿ ಗೌತಮ ಏಡಿ ಹಿಡಿತಾನೆ. ಈ ಆಗಿಯೂ ತಂದಿಲ್ಲ ಮತ್ತೆ ಮೀನ್ ಹಿಡ್ದು ಸೇಮ್ ಮೊಟ್ಟದಂಗ ಆಗ್ಬಿಟ್ಟಂಗೆ. ಯಾರ ತಂಬಿ ಗೈಸ್ ನೀರಲ್ಲಿ ಹೋಗ್ತಾ ಇದೀವಿ. ಸೊ ನೋಡ್ರಿ ನೀರಲ್ಲೆಲ್ಲ ನಮ್ಗೆ ಕರ್ಕೊಂಡು ಹೋಗ್ತಾ ಇದಾರೆ. ಏನಕ್ಕೆ ಗೊತ್ತಾ? ಏನಕ್ಕೆ ಅಂದ್ರೆ ಏಡಿ ಹಿಡಿಯಕ್ಕೆ. ಊರಾಗಿದ್ರೆ ಬರೀ ಇಂತ ಮಾಡೋದು ನಾವು. ಹೌದೌದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತಮ್ಮ ಹೇಳಗಿ ಆಗಿದ್ರೆ ಯಾವ ಭಯ ಇಲ್ಲದೆ ಬಕ್ಕೆಲಿ ಕೈ ಇಡ್ತದಾನೆ ನಮ್ಮ ಗೌತಮ. ಸೊ ಏಡಿ ಸಿಗ್ಲಿಲ್ಲ. ಬನ್ನಿ ನೋಡೋಣ, ಮತ್ತೆ ಇನ್ನು ಮುಂದೆ ನೋಡೋಣ ಸಿಗ್ತಾವೇನೋ ಅಂತ. ಗೈಸ್ ನೋಡ್ರಿ ಕೊನೆಗೂ ಒಂದ್ ಏಡಿ ಸಿಕ್ತು. ತೋರ್ಸಪ್ಪ ಏಡಿ ತೋರ್ಸಪ್ಪ, ಮಿಸ್ ಮಾಡ್ಬೇಡ. ಫೈನಲಿ ಏಡಿ ಹಿಡಿದಿದ್ದಾರೆ. ಸಖತ್ತಾಗಿದೆ ಗೆಳೆಯರೇ, ಏಡಿ ಓಡ್ತಾ ಇದೆ. ಗೈಸ್ ಕೊಂಡಿ ತೋರ್ಸ್ಕೊಂಡಿ. ವಾವ್, ಇದೇ ಅಟ್ಯಾಕರ್ ನೋಡ್ರಿ, ಇದೇ ಅಟ್ಯಾಕ್ ಮಾಡೋದು ಏಡಿ. ಈ ತರ ಅಟ್ಯಾಕ್ ಮಾಡುತ್ತೆ. ಅದ್ರೊಳಗೆ ಸಿಕ್ಕಂತಂದ್ರೆ ಬೆರಳು ರಕ್ತ ಬರುತ್ತೆ. ಓಕೆ ಗೈಸ್ ಇದನ್ನ ಬಿಡಲ್ಲ, ತಿಂತೀವಿ, ಕ್ಲೀನ್ ಮಾಡ್ಕೊಂಡು ತಿಂತೀವಿ. ಗೈಸ್ ಇನ್ನೊಂದು ಗೌತಮ್ ಅವ್ರು ಹಿಡಿದಿದ್ದಾರೆ. ಇನ್ನೊಂದು ವಾವ್ ಸೂಪರ್. ಗೈಸ್ ಇದು ಹೆಣ್ಣದು ನೋಡ್ರಿ, ಹೆಣ್ಣು ಹಿಡಿದು. ಆ ಕಡೆ ಓಡ್ತಾ ಇರೋ ಗಂಡು, ಎರಡನ್ನು ಸೇರಿ ಮದುವೆ ಮಾಡ್ತೀವಿ ಇವಾಗ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಡಪ್ಪ ಎರಡು ಜೊತೆ ಮದುವೆ ಮಾಡೋಣ. ಸೇರ್ತಾ ಇಲ್ಲ, ಜೊತೆ ಓಡ್ತಾ ಇದಾವೆ. ಬನ್ನಿ ನೋಡೋಣ ಇನ್ನೊಂದು ಸಿಗುತ್ತೇನು. ಗೈಸ್ ಬನ್ನಿ ನೋಡೋಣ, ಮೀನ್ ಇದಾವೆ ಅಂತೆ. ಇದ್ರೊಳಗಡೆ ಮೀನ್ ಸಿಗ್ತಾವ, ದೊಡ್ಡ ಮೀನ್ ಇದಾವ. ಗೈಸ್ ನೋಡ್ರಿ ಇನ್ನೊಂದ್ ಏಡಿ ಹಿಡಿದಿದ್ದಾನೆ ಗೌತಮ್. ದೊಡ್ಡದಾಯ್ತು. ಓ ಮೈ ಗಾಡ್, ಚಿಕ್ಕದಾ? ಗೈಸ್ ನಮ್ಮ ಹುಡ್ರ ಆ ಕಡೆ ಮೀನ್ ಹಿಡಿತಿದಾರೆ, ನಾವ್ ಇಲ್ಲಿ ಏಡಿ ಹಿಡಿತಿದೀವಿ. ಇವನ್ ಚಪ್ಪಲಿ ಚಿಂತೆ ಆಗಿದೆ. ಹಾವು ಗೀವು ಐತಂತ ಏನು ನೋಡವಲ್ರು, ಸುಮ್ನೆ ಎಲ್ಬೇಕಲ್ ಕೈ ಹಿಡ್ತಿದ್ರೆ. ಆ ಕಡೆ ನಮ್ಮ ತಿಪ್ಪೇಶ್ ಅವ್ರು ಮೀನ್ ಹಿಡಿದಿದ್ದಾರೆ. ಗೈಸ್ ನೋಡಿ ಮೊಟ್ಟೆ ಸಿಕ್ಕಿದೆ. ಓಕೆ ಗಾಯ್ಸ್ ಇವಾಗ ಮೊಟ್ಟೆ ಸಿಕ್ಕಾಯ್ತು, ಕೈಯಲ್ಲಿ ಏಡಿನೂ ಸಿಕ್ಕಾಗಿದೆ. ನಿಜ ಹೇಳ್ತೀನಿ, ಗೌತಮ್ ಮಾತ್ರ ಸಖತ್ ಮೆಂಟ್ಲ್ ಆಗ್ಬಿಡ್ತಾನೆ, ಎಲ್ ಬೇಕಲ್ಲಿ ಕೈ ಇಡಕ್ ಹಚ್ಬಿಡಾನೆ. ಗಾಯ್ಸ್ ನೋಡಿ ಹಾವಿದೆ. ಸೊ ಈ ಸಂಜೆ ಮಲ್ಕೊಂಡಿದೆ. ನೀವು ಬಿಡಲೇ ಬನ್ನಿ, ಹೋಗ್ಬಿಡ್ತು ನೀರ್ನ. ಹೋತಾ ಗೈಸ್ ಹಾವು ಹೋಯ್ತು. ಗಾಯ್ಸ್ ಏಡಿ ಹಿಡಿಯಕ್ ಹೋಯ್ದ್ವಿ, ಏಡಿ ಬಾಳ ಸಿಗ್ಲಿಲ್ಲ. ನೋಡ್ರಿ ಮೀನ್ ಹಿಡಿದಾರೆ ನಮ್ಮ ಹುಡ್ರು. ಏನ್ ಕವರ್ಲ ಕಟ್ಬಿಟ್ಟಿದೆ. ಓಕೆ ಗಾಯ್ಸ್ ಮೀನ್ ಸಿಕ್ಕಿದಾವೆ, ಮೀನ್ ಮಾತ್ರ ಕಸುವಾಗಿದೆ. ಇವಾಗ ಮೀನ್ ಹಿಡಿದ್ಬಿಟ್ಟು ಹೋಗ್ತಾ ಇದೀವಿ ಸಾರ್ ಮಾಡಕ್ಕೆ, ಸಾರಿ ಫ್ರೈ ಮಾಡಕ್ಕೆ. ಇವರೆಲ್ಲ ಅಲ್ಲಿ ನೀರಲ್ಲಿ ಬಿದ್ದು ನೋಡ್ರಿ ಹೆಂಗಾಗ್ಯಾರ ನೋಡಿ. ಗೈಸ್ ಇವಾಗ ನಮ್ಮ ಗೌತಮ್ ಅವ್ರು ಮರ ಎತ್ತಿದ್ದಾರೆ, ಮೀನ್ ತಗೊಂಡು ಹೊಲಕ್ ಬಂದಿದೀವಿ. ಸೊ ಇವಾಗ ಎಳ್ನೀರ್ ಕುಡಿದ್ಬಿಟ್ಟು ಮೀನ್ ಸಾರು ಮಾಡೋಣ, ಸಾರಿ ಮೀನ್ ಫ್ರೈ ಮಾಡೋಣ. ನಮ್ ಗೌತಮ್ ಅವ್ರು ಎಳ್ನೀರ್ ಕೆಡಿದ್ರು. ಸೊ ಇವಾಗ ಎಳ್ನೀರ್ ಕಟ್ಕೊಡ್ತೀನಿ ಅವ್ರಿಗೆ.
ನೋಡ್ರಿ ಎಳ್ನೀರು ಕೆತ್ತಿದ್ವಿ. ಹೆಂಗಿದೆ? ನೋಡಿ ಗೈಸ್, ಕೊಬ್ಬರಿ ಎಳೆ ಗಂಜಿ ಇದೆ. ಇದನ್ನೆಲ್ಲ ತಿನ್ಬೇಕು, ಹೆಲ್ತಿಗೆ ಒಳ್ಳೇದು. ಸೊ ಇವಾಗ ಬಂಡೆ ಹೊಡ್ಲಿಲ್ದಂಗೆ ಅದಕ್ಕೆ ಉಸಿರು ಹಾಕೋಣ. ಈ ನನ್ನ ಮಕ್ಳು ಕಂಡರ ಹೊಲದಲ್ಲಿ ಹೋಗಿ ಕಡ್ಲೆಕಾಯಿ ತಗೊಂಬಂದಾರ. ಫಿಶ್ ಫ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ ಇವತ್ತು. ಹಳಿ ಏನ್ ತಿನ್ನಲ್ಲ ತಿಂತಪ್ಪ. ಗಾಯ್ಸ್ ಇವಾಗ ಪೆಟ್ರೋಲ್ ಹಾಕ್ತಿದ್ದಾನೆ ಗೌತಮ್. ದೂರ ಹಿಂಗ್ ಹೋದ್ರೆ ಸರ್ ಆಗ್ತಿತ್ತು ಬೆಂಕಿ. ಸಿಕ್ಲಾನ ಅಜ್ಜಿಗೆ ಒಂದ್ ಲೀಟರ್ ಎಣ್ಣೆ ಹಾಕ್ತಾ ಇದೀವಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಿವಿ. ಓಕೆ ಗೈಸ್, ಈರುಳ್ಳಿ ಹಾಕ್ತಾ ಇದೀವಿ. ಈರುಳ್ಳಿ ಹಾಕ್ಬಿಟ್ಟು ಅಲ್ಲ ಹಾಕ್ತಾ ಇದೀವಿ. ಗಾಯ್ಸ್ ಮೆಣಸ್ಕಾಯಿ ಹಾಕ್ತಿದೀವಿ ಇವಾಗ. ಉಪ್ಪು ಅಷ್ಟೇ ತಿರ್ತಲ್ಲ. ಸಾಕ್ತಾ ಉಪ್ಪು ಮಸ್ತ್ ಆತ. ಅದೇ ಚಿರಾಡ್ಬಿಡೋದು ಗಾಯ್ಸ್. ಇವಾಗ ಉಪ್ಪು ಹಾಕಿದ್ದಾಯ್ತು. ಕುಕಿಂಗ್ ಕಿಚ ಅವ್ರದ್ದು. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. ಬೆಳ್ಳುಳ್ಳಿ ಪೇಸ್ಟೇ ಬರ್ತಾ ಇಲ್ಲ. ಗೈಸ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು. ಫ್ರೈ ಮಾತ್ರ ಸಖತ್ತಾಗಿರುತ್ತೆ. ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಹೊಗೆಗೆ. ಏನ್ ಹೊಗೆ ಹಾಕ್ಸ ಇವಾಗ ಹಾಕ್ಬಿಟ್ಟೆ ಅಲ್ಲ ಅದು ಸೈಡ್ಗೆ ಹಿಂಗ ಹಾಕತ್ತೀವಿ. ಸೊ ಉಪ್ಪು ಖಾರ ಹಾಕಿದಾಯ್ತು. ಇವಾಗ ಈರುಳ್ಳಿ ರೋಸ್ಟ್ ಹಂಗ್ ತಿರುಗಾಡ್ತೀವಿ. ಫುಲ್ ಕಸವಾಗೈತೆ ಅಂತ ಗಾಯ್ಸ್. ಇವಾಗ ಏಡಿಕಾಯಿ ಹಾಕಿದಾಯ್ತು. ಫೈನಲ್ ಆಗಿ ಬರ್ತೈತೆ ಇಲ್ಲಿ. ಸಾರೇ ಬೇರೆ ಫ್ರೈ ಬೇರೆ. ಗಾಯ್ಸ್ ಇವಾಗ ಆಲ್ರೆಡಿ ಉಪ್ಪು ಖಾರ ಎಣ್ಣೆ ಎಲ್ಲ ಹಾಕಿದೀವಿ. ಸೊ ಇದು ಅರ್ಜೆಂಟ್ ಆಗಿರೋದು. ನಿಂಬೆ ಹಣ್ಣಿಲ್ಲ, ಹುಣಸೆ ಹುಳಿ ಇಲ್ಲ, ಏನಿಲ್ಲ. ಬಟ್ ಸಖತ್ ಆಗುತ್ತೆ ಯಾಕಂದ್ರೆ ಊಟರೆಲ್ಲ ಸೇರಿದೀವಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಇಳಿಸ್ಬಿಡೋದ. ಏನಿಲ್ಲ ಇದರಲ್ಲಿ. ಒಂಥರ ತಾವಾ ಫ್ರೈ ಇದ್ದಂಗೆ, ಮಿನಿ ತಾವಾ ಫ್ರೈ. ಎಲ್ಲ ನಮ್ ತಿಪ್ಪೇಶ್ ಅವರ ಒಂದು ಸೂಚನೆಯಿಂದ ಮಾಡಿದ್ವಿ. ತಿಪ್ಪೇಶ್ ಕುಕಿಂಗ್ ಕ್ಲಾಸ್. ಅಲ್ಲ ಜಾಸ್ತಿ ಉಗುರಾಡ ಪೀಸಲ್ ಆದಂಗ ಹಂಗ ಆಗ್ತದೆ. ಪಿಸ್ಸರ್ ಆದ್ರೂ ಟೇಸ್ಟ್ ಇಲ್ಲ ಈಗ. ಹಂಗ ಮಾಡೋದ್ ಬಿತ್ತು ಇವಾಗ. ತಿಂದ್ ನೋಡಲ್ಲ ಏನು ಅಂತ ಆಗೈತಿಲ್ಲ ಖಾರ ಇದು ಹಿಂಗ ದೊಡ್ಡ ಇವಾಗ ಅವ್ರ ಆಕ್ಷೆ ಮಾಡಿ ಫಸ್ಟ್ ಸಣ್ಣ ಹಾಕ್ಸಲ್ದೆ. ಹೇಳಿಕೆ ಹಾಕ ಫೋನ್ ನನಗೆ ಸಿಕ್ಕಿದ ಫ್ರೈ ಇದ ನಾವ್ ಮಾಡಿದ ಫ್ರೈ ಇದ. ಸೂಪರ್ ಗಾಯ್ಸ್. ಒಂದ್ ಮಾರ್ ಅನ್ಬೇಕು ಗಾಯ್ಸ್. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ವಿ. ಫ್ರೈ ಮಾತ್ರ ಸಖತ್ತಾಗಿದೆ. ಸೊ ಗಾಯ್ಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ. ಮೀನಿಗೆಲ್ಲ ತಿನ್ಬಿಟ್ಟು ನಮ್ ಗೌತಮ ಬ್ಯಾಟ್ರಿ ಇಲ್ಲ ಏನಿಲ್ಲ, ಬೆಳಕು ಹಂಗೆ ಕತ್ಲಲ್ಲೇ ಹೊಡ್ಕೊಂಡು ಹೋಗ್ತಿದ್ದಾನೆ. ಇವತ್ತು ಆಕ್ಚುಲಿ ಬೆಳ್ದಿಂಗ್ಳಿದೆ. ಸೊ ಆ ಬೆಳ್ದಿಂಗ್ಳ ಬೆಳಕಲ್ಲೇ ಹೋಗ್ತಿದ್ದಾನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಅಂತ ಮತ್ತೆ ಇದೇ ತರ ಒಂದು ಎಂಟರ್ಟೈನಿಂಗ್ ವಿಡಿಯೋ ಮಾಡ್ತೀವಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋವರೆಗೂ ಬೈ ಬೈ, ಟೇಕ್ ಕೇರ್.